ಬೇಕಾಗಿರೋ ಐಟಮ್ ಎಲ್ಲ ರೆಡಿಯಾಗಿದೆ. ಈಗ ನಾವು ಮೊದಲಿಗೆ ಪಾನ್ ತಗೊಂಡು ಅದಕ್ಕೆ 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಂತರ ಹೆಚ್ಚಿಟ್ಟಿರೋ ಶುಂಠಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು 4-5 ಒಣಮೆಣಸು ಸೇರಿಸ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ನಂತರ ಈರುಳ್ಳಿ ಹಾಕ್ಕೊಳ್ಳಿ, ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ನಂತರ ಟೊಮೆಟೊ ಸೇರಿಸಿ ಅದು ಸ್ಮೂತ್ ಆಗೋವರೆಗೂ ಫ್ರೈ ಮಾಡಿ. ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಅದಕ್ಕೆ ಬರಬೇಕು. ಈ ಅದಕ್ಕೆ ಬಂದ ಮೇಲೆ ನೋಡಿ, ಇಷ್ಟು ಸಾಕು, ಸ್ಮೂತ್ ಆಗಿದೆ. ತೊಳೆದಿಟ್ಟಿರೋ ಚಿಕನ್ ಸೇರಿಸೋಣ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ನಾನು ಆವಾಗಲೇ ಸ್ವಲ್ಪ ಈರುಳ್ಳಿ ಟೊಮೆಟೊಗೆ ಸ್ವಲ್ಪ ಉಪ್ಪು ಸೇರಿಸಿದ್ದೆ. ಈಗ ಚಿಕನ್ಗೆ ಸ್ವಲ್ಪ ಉಪ್ಪು ಸೇರಿಸೋಣ. ಚೆನ್ನಾಗಿ ಮಿಕ್ಸ್ ಕೊಡಿ. ಹಾಗೆ ಮುಚ್ಚಿಡಿ. ನೋಡಿ, ಈ ರೀತಿ ಆಗಿದೆ. ನಾನು ನೀರು ಸೇರಿಸಲಿಲ್ಲ. ಈಗ ಚಿಕನಲ್ಲಿ ಈ ಥರ ನೀರು ಬಿಟ್ಕೊಂಡಿದೆ. ನಂತರ ಇದಕ್ಕೆ ನೋಡಿ, ಇದಕ್ಕೀಗ ನಾವು ಮೊದಲಿಗೆ ನೀರು ಸೇರಿಸಬಾರ್ದು. ನೋಡಿ, ಈ ರೀತಿ ಆಗಿದೆ. ಇದಕ್ಕೀಗ ನಾವು ತೆಗೆದಿಟ್ಟಿರೋ ಗರಂ ಮಸಾಲ, ಚಿಕನ್ ಮಸಾಲ, ಅದೆಲ್ಲ ಮಸಾಲೆಗಳಿದ್ದನ್ನು ಸೇರಿಸ್ತಾ ಇದ್ದೀನಿ. ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಮಿಕ್ಸ್ ಕೊಡಬೇಕು. ನಂತರ ಇದಕ್ಕೆ ನೋಡಿ, ಈ ರೀತಿ ಆಗಿದೆ. ಇದಕ್ಕೆ 1 ಬೌಲಷ್ಟು ನೀರು ಸೇರಿಸೋಣ. ನೀರು ಸೇರಿಸಿ ರೀತಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಬೇಯೋಕ್ಕೆ ಮುಚ್ಚಿಟ್ಟು ಬಿಡಿ. ನೋಡಿ, ಈ ಅದಕ್ಕೆ ಸಾಕು, ನನಗೆ ಅದಕ್ಕೆ ಸಾಕು. ಮುಚ್ಚಿಡ್ತಾ ಇದ್ದೀನಿ. ನೋಡಿ, ಈ ರೀತಿ ಆಗಿದೆ. ನೀರು ಸ್ವಲ್ಪ ಎಲ್ಲ ಇದಾಗಿ ನೋಡಿ, ಈ ರೀತಿ ಬಂದಿದೆ. ನೋಡಿ, ಈ ರೀತಿ ಬಂದಿದೆ. ಇದು ರೊಟ್ಟಿಗೆ, ಚಪಾತಿಗೆ, ರೈಸಿಗೆ ಎಲ್ಲದಕ್ಕೂ ಆಗುತ್ತೆ. ಪಟ ಪಟ ಅಂತ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ಎಲ್ಲ ಮಸಾಲೆ ಐಟಮ್ ಎಲ್ಲ ಇದ್ದರೆ ಲಾಸ್ಟಿಗೆ ನೋಡಿ ಪುದೀನ ಸೊಪ್ಪು ಸೇರಿಸ್ತಾ ಇದ್ದೀನಿ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಎಷ್ಟು ಬೇಗ ರೆಡಿಯಾಗುತ್ತೆ ಗೊತ್ತಾ? ಎಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈಗ ಒಮ್ಮೆ ಮಾಡಿ ನೋಡಿ. ಮಾಡಿಬಿಟ್ಟು ಇದೇ ರೀತಿ ಟ್ರೈ ಮಾಡಿ. ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಹಾಕಿ, ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.
ಇದೇ ರೀತಿ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನಮ್ಮ ಬ್ಯಾಚುಲರ್ಸ್ ಚಿಕನ್ ಸವಿಯಲು ಸಿದ್ಧವಾಗಿದೆ ನೋಡಿ. ಓಕೆ, ಬಾಯ್ ಫ್ರೆಂಡ್ಸ್.